ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಪ್ರತಿ ಮಾಸದಂತೆ ಈ ಮಾಸವೂ ಕೂಡ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಗ್ರಹದಿಂದ ಶುಭ ಫಲಗಳು ಇರುತ್ತೆ ಅಥವಾ ಯಾವ ಗ್ರಹದಿಂದ ಅಶುಭ ಫಲಗಳು ಇರುತ್ತೆ, ಯಾವ ಗ್ರಹದಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ನೋಡಿ ವೀಕ್ಷಕರೇ. ಸೆಪ್ಟೆಂಬರ್ ತಿಂಗಳಲ್ಲಿ 6ನೇ ತಾರೀಕು ಶ್ರೀ ಸ್ವರ್ಣಗೌರಿ ವ್ರತ ಬರ್ತಾ ಇದೆ. 7ನೇ ತಾರೀಕು ಶ್ರೀ ವರಸಿದ್ಧಿ ವಿನಾಯಕನ ಹಬ್ಬ ಬರ್ತಾ ಇದೆ. ಮೊದಲನೇದಾಗಿ ನಾವು ಪಿತೃಪಕ್ಷ ಯಾವಾಗ ಬರ್ತಾ ಇದೆ ಅನ್ನುವಂಥದ್ದು. ಪಿತೃಪಕ್ಷ ನಿಮಗೆ 19/9/2024 ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಪಿತೃಪಕ್ಷ ಇರುವಂತಹದ್ದು. ಗ್ರಹಗಳ ಪರಿವರ್ತನೆಯನ್ನ ನಾವು ನೋಡ್ಕೊಂಡು ಬರೋಣ. ವೃಷಭ ರಾಶಿಗೆ ಈ ರೀತಿಯಾಗಿ ಗ್ರಹಗಳ ಸ್ಥಿತಿಗತಿಗಳು ಇರುವಂತಹದ್ದು. ಜನ್ಮದಲ್ಲಿ ಗುರು ಇದ್ದಾನೆ, ವೃಷಭ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದಾನೆ. ಇನ್ನ 2ನೇ ಭಾವದಲ್ಲಿ ಕುಜ ಸ್ಥಿತನಾಗಿದ್ದಾನೆ. ಕುಟುಂಬ ಭಾವದಲ್ಲಿ ಶತ್ರುವಿನ ಮನೆಯಲ್ಲಿ ಕುಜ ಸ್ಥಿತನಾಗಿದ್ದಾನೆ. ಇನ್ನ 4ನೇ ಮನೆಯಲ್ಲಿ ಬುಧ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನ 5ನೇ ಮನೆಯಲ್ಲಿ ರವಿ ಮತ್ತು ಕೇತು ಸ್ಥಿತರಾಗಿರುವುದರಿಂದ 6ನೇ ಮನೆಯಲ್ಲಿ ಶುಕ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ದಶಮ ಭಾವದಲ್ಲಿ ಶನಿ ಸ್ಥಿತರಾಗಿದ್ದಾರೆ. ಜೊತೆಗೆ 11ನೇ ಭಾವದಲ್ಲಿ ರಾಹು ಸ್ಥಿತರಾಗಿದ್ದಾರೆ. ನಾವು ಒಟ್ಟಾರೆಯಾಗಿ ಈ ಗ್ರಹಗಳಿಂದ ಏನೇನು ಲಾಭಗಳು ಸಿಗ್ತದೆ ಅಥವಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಒಳಿತನ್ನ ಆಗುತ್ತೆ ಅನ್ನುವಂಥದ್ದು ನೋಡಿ ವೀಕ್ಷಕರೇ. ಪೂರ್ತಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. 80 ಭಾಗದಷ್ಟು ನಿಮಗೆ ಈ ತಿಂಗಳು ಬಹಳ ಲಾಭ ಆಗುತ್ತೆ. ಇನ್ನ 20% ನಷ್ಟದ ಕಡೆಗೆ ನಿಮ್ಮನ್ನು ಹೋಗುತ್ತೆ ಅನ್ನುವಂಥದ್ದು. ಆ ಕಡೆ ನೀವು ನಷ್ಟ ಆಗದಂತೆ ನೀವು ಗಮನವನ್ನು ಕೂಡ ಕೊಡುವಂಥದ್ದು ಆಗಬೇಕು ನೋಡಿ. 6ನೇ ಭಾವದಲ್ಲಿ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥವನು ಅಂದ್ರೆ ಲಗ್ನಾಧಿಪತಿಯಾಗಿರ್ತಕ್ಕಂಥವನು, ಷಷ್ಠಾಧಿಪತಿಯಾಗಿರ್ತಕ್ಕಂಥವನು ಕೂಡ ಶುಕ್ರ 6ನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಲಾಭ ಆಗುತ್ತೆ, ವ್ಯವಹಾರ ಲಾಭ ಆಗುತ್ತೆ. ಹಾಲು ಉತ್ಪಾದನೆಯಿಂದ ಲಾಭವನ್ನು ಗಳಿಸ್ತೀರಾ ಅಥವಾ ಕೃಷಿಯಿಂದ ಲಾಭವನ್ನು ಗಳಿಸ್ತೀರಾ, ಕೈಗಾರಿಕೆಯಿಂದ ಲಾಭವನ್ನು ಗಳಿಸ್ತೀರಾ. ನೀವು ಅದಲ್ಲದೆ ನೀವು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭವನ್ನು ಗಳಿಸುವಂಥದ್ದು ಆಗುವಂಥದ್ದು ಈ ತಿಂಗಳಲ್ಲಿ ಆಗುತ್ತೆ ಅನ್ನುವಂಥದ್ದು. ಇನ್ನ ಜನ್ಮದಲ್ಲಿ ಗುರು, ನಾವು ಆವಾಗಲೇ ಹೇಳಿದಾಗೆ ಜನ್ಮಗುರು ನರೋ ದುಃಖಂ ಅಂತ. ಈ ವೃಷಭ ರಾಶಿಯವರಿಗೆ ಸ್ವಲ್ಪ ರೋಗ ಬಾಧೆ ಕಾಡುತ್ತೆ. ಏಕೆಂತಂದ್ರೆ ಗುರು ಜನ್ಮದಲ್ಲೇ ಇರೋದರಿಂದ ದೇಹದ ವರ್ಣ ಆಗಲಿ ಅಥವಾ ದೇಹದ ಸ್ಥಿತಿ ಆಗಲಿ, ಶಿರಸ್ಸು ಆಗಲಿ ಅಥವಾ ಹೊಟ್ಟೆ ಆಗಲಿ ರೋಗಗಳಿಂದ ಅನೇಕ ರೀತಿಯಾಗಿ ನಿಮಗೆ ಸಮಸ್ಯೆಗಳು ಕಾಣುತ್ತೆ ಅನ್ನುವಂಥದ್ದು. ತಮ್ಮ ಆರೋಗ್ಯದ ಬಗ್ಗೆ ತಾವು ಗಮನವನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನ ದ್ವಿತೀಯದಲ್ಲಿ ಕುಜನಿರುವುದರಿಂದ, ಕುಟುಂಬದಲ್ಲಿ ಕುಜನಿರುವುದರಿಂದ ಕುಟುಂಬ, ಧನ, ನೇತ್ರ, ವಾಕ್ ಮತ್ತು ಬೋಧನಾ, ಸತ್ಯ, ಭೂಮಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಕುಟುಂಬದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಥವಾ ಮಾತಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಥವಾ ಶಿಕ್ಷಕ ವೃತ್ತಿಯಲ್ಲಿ ಇರುವಂತಹವರಿಗೂ ಕೂಡ
ಬೋಧನಾ ವಿಚಾರದಲ್ಲಿ, ಮಕ್ಕಳಿಗೆ ಬೋಧನೆಯನ್ನು ಮಾಡುವಂತಹ ವಿಚಾರದಲ್ಲಿ ಕೂಡ ಬಹಳ ಎಚ್ಚರಿಕೆಯಿಂದ ಬೋಧನೆಯನ್ನು ಮಾಡುವಂಥದ್ದು ಆಗ್ಬೇಕಾಗಿರ್ತಕ್ಕಂಥದ್ದು. ಇನ್ನ ಧನಾಧಿಪತಿಯಾಗಿರ್ತಕ್ಕಂಥವನು ಕೂಡ ಇಲ್ಲಿ ಬುಧನಾಗಿರ್ತಾನೆ. ಈ ಬುಧನ ಮನೆಯಲ್ಲಿ ಕುಜ ಸ್ಥಿತನಾಗಿರುವುದರಿಂದ ಸ್ವಲ್ಪ ಆರ್ಥಿಕ ಹಿನ್ನಡೆ, ಏರುಪೇರು ಆಗಬಹುದು. ಆ ಕಡೆ ಕೂಡ ಗಮನವನ್ನ ಹರಿಸ್ಕೊಳ್ಳಿ ಅನ್ನುವಂಥದ್ದು. ಇನ್ನ 4ನೇ ಮನೆಯಲ್ಲಿ ಬುಧನಿರುವುದರಿಂದ 4ನೇ ಮನೆಯನ್ನ ನಾವು ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖ, ವಾಹನ ಸುಖ, ಈ ರೀತಿಯಾಗಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಮಾತೃ ಸುಖ ಅಂತಂದ್ರೆ ಮಾತೃವಿನಿಂದ ಮಗನಿಗೆ ಆಗಲಿ ಅಥವಾ ಮಗಳಿಗೆ ಆಗಿ ಮಾತೃವಿನ ಸುಖವನ್ನ ಸಿಗುವಂತದ್ದು ಆಗ್ತದೆ ಅನ್ನುವಂಥದ್ದು. ಇನ್ನ ಮಾನಸಿಕ ಸುಖ, ನೀವು ಹೋದ ತಿಂಗಳು ಮಾನಸಿಕವಾಗಿ ನೀವು ಕುಗ್ಗಿದ್ರೆ ಅಥವಾ ಮಾನಸಿಕವಾಗಿ ಯಾವುದೋ ಒಂದು ಕೆಲಸದಿಂದ ಒತ್ತಡದಲ್ಲಿದ್ರೆ ಆ ಮಾನಸಿಕ ಸುಖ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂತದ್ದು ಆಗ್ತದೆ. ಇನ್ನ ದೈಹಿಕ ಸುಖ, ದೈಹಿಕವಾಗಿ ನೀವೇನಾದ್ರೂ ಒಂದು ಕೆಲಸದಿಂದ, ಕಾರ್ಯದಿಂದ ಅನೇಕ ರೀತಿಯಾಗಿ ನಿಮ್ಮ ದೇಹಕ್ಕೆ ಜಡತ್ವವನ್ನ ಏನಾದ್ರೂ ಬಂದಿದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅವೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು ಆಗ್ತದೆ. ಇನ್ನ ವಸ್ತು ಸುಖ, ನೀವೇನಾದ್ರೂ ಒಂದು ವಸ್ತುವನ್ನ ಬಯಕೆಯನ್ನ ಇಟ್ಕೊಳ್ತೀರಾ, ಅಥವಾ ನೀವು ಬಟ್ಟೆ ಆಗಿರ್ಬೋದು, ಅಥವಾ ನಿಮ್ಮ ವಾಹನ ಆಗಿರ್ಬೋದು, ಅಥವಾ ಕಾರ್ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ಜನರು ಹಲವಾರು ರೀತಿಯಾಗಿ ತಮ್ಮ ಆಸೆಗಳನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಆಗ್ತದೆ. ಅವೆಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನ ಪಂಚಮದಲ್ಲಿ ರವಿ ಮತ್ತು ಕೇತು ಇರುವುದರಿಂದ ಯೋಗ ಸಾಧನೆ ಅಥವಾ ಯೋಗದಿಂದ ನೀವೇನಾದರೂ ಯೋಗ ಅಭ್ಯಾಸವನ್ನ ಮಾಡ್ತಾ ಇದ್ರೆ ಆ ಯೋಗದಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದಾಗ್ತದೆ. ಅಥವಾ ಆತ್ಮಸ್ಥೈರ್ಯದಿಂದಲೂ ಕೂಡ, ಆತ್ಮಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಸೂರ್ಯ ಆಗಿರುವುದರಿಂದ ಆತ್ಮಸ್ಥೈರ್ಯದಿಂದನೂ ಕೂಡ ನೀವು ಆಹಾರ ಆಗಲಿ, ವಿಹಾರ ಆಗಲಿ, ಅಥವಾ ವಿದ್ಯೆ ಆಗಲಿ, ಸಂತಾನ ಆಗಲಿ, ಅಥವಾ ಜ್ಞಾನ ಆಗಲಿ, ಜ್ಞಾನಕ್ಕೆ ಕೂಡ ಬುಧನಾಗಿರುವುದರಿಂದ ಅಥವಾ ರವಿಯು ಕೂಡ ಆ ಪಂಚಮದಲ್ಲಿ ಇರುವುದರಿಂದ ಒಳ್ಳೆಯ ಸದ್ಬುದ್ಧಿಗಳನ್ನು ಕೊಡುವಂಥದ್ದು ಆಗುವಂಥದ್ದಾಗ್ತದೆ. ಇನ್ನು ದಶಮಾಭಾವದಲ್ಲಿ ಶನಿ ಇರುವುದರಿಂದ ಪುಣ್ಯ ವಿಶೇಷಗಳಾಗಿರ್ಬೋದು ಅಥವಾ ಕರ್ಮ ವಿಶೇಷಗಳಾಗಿರ್ಬೋದು, ಅದರಿಂದ ನಿಮಗೆ ಕಾಡುತ್ತೆ. ನೋಡಿ, ಯಾವುದೇ ಒಂದು ನಕ್ಷತ್ರ ಆಗಲಿ, ಯಾವುದೇ ಒಂದು ರಾಶಿ ಆಗಲಿ, ಎಲ್ಲರ ಜನ್ಮ ಜಾತಕದಲ್ಲೂ ಕೂಡ ತಾವು ಮಾಡುವಂತಹ ದಿನನಿತ್ಯದ ಕೆಲಸದ ಪಾಪ ಮತ್ತು ಕರ್ಮಗಳನ್ನ, ಪಾಪ ಮತ್ತು ಪುಣ್ಯಗಳನ್ನ ಲೆಕ್ಕ ಹಾಕಿಕೊಂಡು ನಮ್ಮ ಕರ್ಮವನ್ನ ನಮಗೆ ರಿಟರ್ನ್ ಬಂದೇ ಬರುವಂಥದ್ದು ಆಗ್ತದೆ ಅನ್ನುವಂಥದ್ದು. ಏಕೆಂತಂದ್ರೆ ನೋಡಿ, ಹಲವಾರು ರೀತಿಯಾಗಿ ಹಲವಾರು ಒಂದೊಂದು ರೀತಿಯಾಗಿ ದಾನ ಧರ್ಮಗಳನ್ನು ಮಾಡುವಂಥವರು ಹಲವಾರು ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಕೂಡ ನಿಮಗೆ ಕೈಲಾದಷ್ಟು ಹಸುವಿಗೆ ಒಂದು ಬಾಳೆಯನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಅಕ್ಕಿ ಬೆಲ್ಲವನ್ನು ಕೊಡುವಂಥದ್ದಾಗಿರ್ಬೋದು, ಅವು ನಿಮಗೆ ಮುಕ್ಕೋಟಿ ದೇವರ ಅನುಗ್ರಹವನ್ನ ಸಿಕ್ಕಂತೆ ಆಗುತ್ತದೆ. ನಿಮ್ಮ ಋಣ, ರೋಗ ಮತ್ತು ಶತ್ರುವಾದಿಗಳಿಂದ ನಿವಾರಣೆ ಆಗುವಂಥದ್ದು ಕೂಡ ಅಲ್ಲಿ ಆಗುವಂಥದ್ದಾಗ್ತದೆ. ಇನ್ನ 11ರಲ್ಲಿ ರಾಹು ಇರೋದ್ರಿಂದ ವ್ಯವಹಾರದಲ್ಲಿ ಸ್ವಲ್ಪ ಏರ್ಪೇರಾಗ್ತದೆ ಅಥವಾ ಷೇರು ಮಾರುಕಟ್ಟೆಯಲ್ಲೂ ಕೂಡ ಏರ್ಪೇರಾಗ್ತದೆ. ಅದರಿಂದನೂ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಮಕ್ಕಳಿಂದನೂ ಕೂಡ ಎಚ್ಚರಿಕೆಯಿಂದ ಇರಿ. ಮಕ್ಕಳಿಗೆ ವಾಹನ ಕೊಡುವಂತದ್ದಾಗಲಿ ಇರಬಹುದು ಅಥವಾ ಆ ಮಕ್ಕಳಿಗೆ ಕೇಳಿದ್ದನ್ನ ಅತಿ ವೇಗವಾಗಿ ಕೊಡುವಂತದ್ದಾಗಿರ್ಬೋದು, ಅದನ್ನ ಮಾಡಬೇಡಿ. ಯಾವುದೇ ಒಂದು ತಂದೆ ತಾಯಿ ಆಗಿರ್ಬೋದು, ಮಕ್ಕಳು ಕೇಳಿದ ತಕ್ಷಣ ಅವರಿಗೆ ಕೊಡುವಂತದ್ದು ಆಗಬಾರದು. ಏಕೆಂತಂದ್ರೆ ಮಕ್ಕಳಿಗೆ ಆ ವಸ್ತುವಿನ ಬೆಲೆಯನ್ನು ಗೊತ್ತಾಗಬೇಕು. ಆ ವಸ್ತುವನ್ನ ಹೇಗೆ ಕಷ್ಟಪಟ್ಟು ನಮಗೆ ನಮ್ಮ ತಂದೆ ತಾಯಿಗಳು ತಂದು ಕೊಡ್ತಾರೆ ಅನ್ನುವಂಥದ್ದು ಅರಿವು ಆ ಮಕ್ಕಳಿಗಾದರೆ ಆ ಮಕ್ಕಳಿನ ಭವಿಷ್ಯ ಮುಂದಕ್ಕೆ ಉತ್ತಮವಾಗುವಂಥದ್ದಾಗ್ತದೆ ಅನ್ನುವಂಥದ್ದು.
ಒಟ್ಟಾರೆಯಾಗಿ ವೃಷಭ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ರೀತಿಯಾಗಿ ಆರ್ಥಿಕ ಲಾಭವನ್ನ ಕಾಣ್ತೀನಿ ಅನ್ನುವಂಥದ್ದು. ಸ್ವಲ್ಪ ವ್ಯವಹಾರದ ಕಡೆಯೂ ಕೂಡ ಗಮನವನ್ನು ಇಟ್ಟುಕೊಳ್ಳಿ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.